ನಮಸ್ಕಾರ ವೀಕ್ಷಕರೇ. ಧ್ರುವ ರಾತೆ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಹಿಂದಿನಲ್ಲಿದೆ, ಎಷ್ಟೋ ಜನ ನೋಡಿರ್ತೀರಾ. ಕನ್ನಡದಲ್ಲಿರೋರು ಅದರಲ್ಲಿ ಏನು ಅಂದ್ರೆ ಬಿಜೆಪಿ ಗೌರ್ಮೆಂಟ್ ಸರಿ ಇಲ್ಲ ಅಂತ ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ದಾರೆ. ಎಷ್ಟೋ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ. ಎಲ್ಲಾ ಪ್ರೋಗ್ರಾಮ್ಗಳಲ್ಲೂ ಮೋದಿ ಅವರು ಸರಿ ಇಲ್ಲ, ಕಾಂಗ್ರೆಸ್ ಸರಿ, ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋ ಕೆಲಸಗಳು ಸರಿ, ಮೋದಿ ಅವರು ಡಿಕ್ಟೇಟರ್ಶಿಪ್ ಹಾಗೆ ಹೀಗೆ ಅಂತ ಎಷ್ಟೋ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ. ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ನಿಜ ಹೇಳಿದರೆ ಅಂತವನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಇನ್ನು ಉಳಿದ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ರೀತಿ ಮಾತಾಡ್ತಾ ಇದ್ದಾರೆ. ಮೋದಿ ಅವ್ರನ್ನ ನೆಗೆಟಿವ್ ಆಗಿ ತೋರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಅವ್ರು ಮಾಡಿರುವಂತ ಒಂದು ಪ್ರೋಗ್ರಾಮ್ ಏನಂದ್ರೆ ರಿಯಾಲಿಟಿ ಆಫ್ ನರೇಂದ್ರ ಮೋದಿ ಹೌ ಇಂಡಿಯನ್ಸ್ ಆರ್ ಫೂಲ್ಡ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಇಂಡಿಯನ್ಸ್ ನ ಯಾಮಾರಿಸೋ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅಂತ. ಅದರಲ್ಲಿ ಮೇಜರ್ ಆಗಿರುವಂತ 5 ಪಾಯಿಂಟ್ ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ತುಂಬಾ ಜನ ಪ್ರೋಗ್ರಾಮ್ ನೋಡಿ ತಿಳ್ಕೊಂಡ್ಬಿಟ್ಟಿರ್ತಾರೆ. 5 ಪಾಯಿಂಟ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನಂದ್ರೆ, ಮೋದಿ ಅವರು ನಾನು ವಯಸ್ಸಿನಲ್ಲಿ ರೈಲ್ವೆ ಸ್ಟೇಷನ್ ನಲ್ಲಿ ಟೀ ಮಾರ್ತಾ ಇದ್ದೆ, ಬಡ ಕುಟುಂಬದಿಂದ ಬಂದಿರೋನು ಅಂತ ಸುಳ್ಳು ಹೇಳಿದ್ದಾರೆ ಅಂತ ಒಂದು ಪಾಯಿಂಟ್ ಹೇಳಿದ್ದಾರೆ. ಇನ್ನ ಗುಜರಾತ್ ಅಲ್ಲಿ ಎಷ್ಟೋ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತಿಲ್ಲ, ಗುಜರಾತ್ ತುಂಬಾ ದೊಡ್ಡ ಮಟ್ಟಕ್ಕೆ ಇಂಪ್ರೂವ್ ಆಗಿದೆ, ಇದೇ ಮಾದರಿ ಸ್ಟೇಟ್ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ಇನ್ನ 3ನೇ ಪಾಯಿಂಟ್ ಬಂದು ಬಡವರನ್ನ ಅವರು ಸೈಡ್ಗೆ ಮುಚ್ಚಾಕ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಕಡೆ ಶ್ರೀಮಂತಿಕೆ ಬೆಳೀತಾ ಇದೆ ಅಂತ ತೋರಿಸ್ತಾ ಇದ್ದಾರೆ, ಆದ್ರೆ ಬಡತನ ಎಲ್ಲೂ ನಿರ್ಮೂಲನೆ ಆಗಿಲ್ಲ. ಬಡತನನ ಹಾಗೆ ಕವರ್ ಮಾಡಿ ಅಲ್ಲಿ ಕಾಣಿಸದೇ ಇರೋ ತರ ಮುಚ್ಚಾಕಿ ಅಲ್ಲಿ ಶ್ರೀಮಂತಿಕೆ ನಡೀತಾ ಇದೆ ಅಂತ ತೋರಿಸ್ತಾರೆ. ಇನ್ನು 4ನೇದು ಇವ್ರು ಹೇಳ್ತಾರೆ, ಅವರ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡದೇ ಇದ್ದವರು ಬೇರೆಯವರಿಗೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ತರ ಎಷ್ಟೋ ಅವ್ರ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದನ್ನ ನಾವು ನೋಡಿ ತಿಳ್ಕೊಂಡಿದೀವಿ. ಇನ್ನ ಎಷ್ಟೋ ಈ ತರ ಆರೋಪಗಳಲ್ಲಿ ಅವ್ರು ಹೇಳೋದು, ಮೋದಿ ಅವರ ಹೇಳಿದ ಎಷ್ಟೋ ಮಾತುಗಳು ಆಗಿಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಇಂಡಿಯಾದ ಆರ್ಥಿಕ ಮಟ್ಟ ವೇರಿಯೇಷನ್ ತುಂಬಾನೇ ಆಗ್ತಾ ಇದೆ, ಇಂಥದ್ದನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲಿ ಈ ವಿಷಯಗಳ ಬಗ್ಗೆ ಕೆಲವಷ್ಟು ಕ್ಲಾರಿಟಿ ಅನ್ನೋದನ್ನ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಬೇರೆಯವರು ಮಾಡಿ ಕೊಟ್ಟಿದ್ದಾರೆ. ನನ್ನ ಕೈಲಿ ನಾನು ತಿಳ್ಕೊಂಡ ಮಟ್ಟಿಗೆ, ನಾನು ಸ್ಟಡಿ ಮಾಡ್ತಾ ಇರೋ ಮಟ್ಟಿಗೆ ನಿಮಗೂ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಅವರು ತಿಳಿಸೋದು ಫಸ್ಟ್ ಪಾಯಿಂಟ್, ನಾನು ಮೊದಲೇ ಹೇಳಿದ ಹಾಗೆ ಮೋದಿ ಅವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ. ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ದಾರೆ. ಪ್ಲಸ್ ಅವರು ತುಂಬಾ ಬಡ ಕುಟುಂಬದಿಂದ ಬಂದವರು ಅಂತ ತುಂಬಾ ಕಡೆ ಹೇಳ್ಕೊಂಡಿದ್ದಾರೆ ಅಂತ. ಅವರು ಬಡ ಕುಟುಂಬದಿಂದ ಬಂದಿಲ್ಲ, ಅವರು ಆ ವಯಸ್ಸಿನಲ್ಲೇ ಅಂದ್ರೆ 1969-70 ಅವ್ರಿಗೆ ಮೋಲ್ಡ್ ಮನೆ ಅನ್ನೋದು ಇತ್ತು ಅಂತ ಇವ್ರು ತೋರಿಸಿದ್ದಾರೆ. ಧ್ರುವ ರಾತೆ ಅವರು ಮೋಲ್ಡ್ ಮನೆ ಇದ್ದಿದ್ರು ಇರ್ಬೋದು, ಯಾಕೆಂದ್ರೆ ಆಗಿನ ಕಾಲದಲ್ಲಿ ಸಾಲ ಸೋಲೆ ಮಾಡಿ ಮನೆ ಕಟ್ಟೋರು ಇರ್ತಾ ಇದ್ರು. ಮೋಲ್ಡ್ ಮನೆ ಇರೋರು ಬಡವರು ಹೇಗೆ ಆಗ್ತಾರೆ ಅನ್ನೋದು ಇವ್ರ ಪ್ರಶ್ನೆ. ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ವಾಸ ಇದ್ರು, ಜಾಗ ಇದ್ದಿದ್ದೆ ಅಷ್ಟು ಜಾಗದಲ್ಲಿ ಬದುಕಬೇಕು ಅಂದ್ರೆ ಮೊದಲು ಕೂಡ ಅಟ್ಟದ ಮನೆಗಳನ್ನ ಮಾಡ್ತಾ ಇದ್ರು. ನಮ್ಮ ಕಡೆ ನೋಡಿರ್ತೀವಿ, ಈ ಜಾಗ ಈಗ 10-20 ಜಾಗ ಇದ್ರೆ ಅಲ್ಲೇನ್ ಮಾಡ್ತೀವಿ, ಒಂದು 30 ಜನ ಇದ್ರೆ ಕೆಳಗಡೆ ಎಷ್ಟು ಜನ ವಾಸ ಮಾಡ್ಬೋದು, ಮೇಲ್ಗಡೆ ಎಷ್ಟು ಜನ ವಾಸ ಮಾಡ್ಬೋದು ಅನ್ನೋ ಬೇಸ್ ಮೇಲೆ ಅಟ್ಟದ ಮನೆಗಳನ್ನ ಮಾಡಿರ್ತೀವಲ್ಲ, ಆ ತರ ಮಾಡಿರ್ಬೋದು. ಅದನ್ನ ನೆಗೆಟಿವ್ ಆಗಿ ಇಲ್ಲಿ ತೋರಿಸ್ತಾ ಇದಾರೆ. ಅವರು ಬಡವರು ಅಂತ ಹೇಳ್ತಾ ಇದಾರೆ, ಆದ್ರೆ ಮೋಲ್ಡ್ ಮನೆಯಲ್ಲಿ ಇದಾರೆ ಅಂತ. ಇನ್ನ ಸೆಕೆಂಡ್ ಪಾಯಿಂಟ್, ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರ್ತೀನಿ ಅಂತ ಹೇಳ್ತಾ ಇದ್ದಿದ್ದು ಸುಳ್ಳು. ಅವರ ತಂದೆ ಅವ್ರದ್ದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಟೀ ಶಾಪ್ ಇತ್ತು. ಅಲ್ಲಿ ಅವ್ರ ಅಣ್ಣವರೇ ಒಂದು ಮಾತು ಹೇಳ್ತಾರೆ, ನಮ್ಮ ತಂದೆ ಟೀ ಮಾರ್ತಾ ಇದ್ರು, ಮೋದಿ ಎಲ್ಲೂ ಟೀ ಮಾರಕ್ ಹೋಗಿಲ್ಲ ಅಂತ. ಅದನ್ನ ಇವರು ನೆಗೆಟಿವ್ ಆಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಅದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ ಅಪ್ಪ ಅಂಗಡಿ ಇಟ್ಟಿದ್ದಾರೆ ಅಂದ್ರೆ ಮಕ್ಕಳಲ್ಲಿ ಹೋಗಿ ಸಾಮಾನ್ಯವಾಗಿ ಕೆಲಸ ಮಾಡೋದು, ಏನೋ ಅಪ್ಪ ಖರ್ಚಿಗೆ ಖುಷಿಗೆ ಏನೋ ದುಡ್ಡು ಕೊಡ್ತಾರೆ, ಅದ್ರಲ್ಲಿ ಏನೋ ಒಂದು ಪರ್ಚೇಸ್ ಮಾಡೋಣ ಅಂತ ಮಾಡಿರ್ತೀವಿ. ಎಲ್ಲರೂ ಮಾಡಿರೋ ಕೆಲಸನೇ ಇದು. ಅಪ್ಪ ಖುಷಿಗೆ ಏನೋ ದುಡ್ಡು ಕೊಡ್ತಾರೆ ಅಂತ ಅವ್ರಿಗೆ ಸಹಾಯ ಮಾಡೋ ಕೆಲಸ ಮಾಡಿರ್ತೀವಲ್ಲ, ಅಂತ ಕೆಲಸ ಮೋದಿ ಅವರು ಮಾಡಿರ್ಬೋದು. ಅದನ್ನ ಜ್ಞಾಪಿಸ್ಕೊಂಡಿರ್ತಾರೆ ಅಷ್ಟೇ. ನಾನು ಟೀ ಮಾರ್ತಾ ಇದ್ದೆ ರೈಲ್ವೆ ಸ್ಟೇಷನ್ ಅಲ್ಲಿ, ಎಲ್ಲರೂ ಅಪ್ಪನಿಗೆ ಸಹಾಯ ಮಾಡೋ ಕೆಲಸ ಮಾಡಿರ್ತೀವಲ್ಲ, ಆ ಪಾಯಿಂಟ್ ನ ಅವರು ಮೆನ್ಷನ್ ಮಾಡಿದ್ದಾರೆ. ಅದನ್ನ ಇವರು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಹೋಗೋದಾದ್ರೆ, ಗುಜರಾತ್ ನಲ್ಲಿ ಯಾರೋ ಒಬ್ರು ಬಿಜೆಪಿ ಕಾರ್ಯಕರ್ತ ಮಂಗಲ್ ವಾಜಪೇಯಿ ಅನ್ನೋರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೇಳ್ತಾರೆ. ಅವರು ಮಂಗಲ್ ವಾಜಪೇಯಿ ಅವರು, ನಮ್ಮ ರೋಡಲ್ಲಿ ಸೀವೇಜ್ ಸರಿ ಇಲ್ಲ, ಕರೆಂಟ್ ಇಲ್ಲ, ನಮ್ಮ ಮನೆಯಲ್ಲಿ ಎಷ್ಟೋ ದಿನಗಳಾಯ್ತು, MLA ಕಂಪ್ಲೇಂಟ್ ಮಾಡಿದ್ರು ಏನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅವರು ಒಂದು ಮಾತನ್ನ ANI ನ್ಯೂಸ್ಗೆ ಡಿಸ್ಕಸ್ ಮಾಡುವಾಗ ಹೇಳ್ತಾರೆ. ಇದನ್ನ ಇವ್ರು ಹೈಲೈಟ್ ಮಾಡಿ ಹೇಳ್ತಾರೆ, ಅವರ ಊರಲ್ಲೇ ಅವರ ರಾಜ್ಯದಲ್ಲೇ ಈ ತರ ಪ್ರಾಬ್ಲಮ್ಗಳಿದೆ ಅಂತದ್ರಲ್ಲಿ ಇವರು ದೇಶ ಉದ್ಧಾರ ಮಾಡ್ತಾರ ಅಂತ. ಮೋರಿ ಕಟ್ಕೊಂಡಿದೆ, ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಪ್ರಧಾನ ಮಂತ್ರಿ ಅವರು ಬಂದು ಅದನ್ನ ರೆಡಿ ಮಾಡಕ್ಕಾಗತ್ತಾ? ಅದಕ್ಕೆ ಯಾರು ರೆಡಿ ಮಾಡಿಸ್ಕೋಬೇಕು, ಅಲ್ಲೋಗಿ ಮಾತಾಡಿ ಕೇಳ್ಕೋಬೇಕು. ಅದನ್ನೆಲ್ಲ ಇವ್ರು ಹೈಲೈಟ್ ಮಾಡಿ ಪ್ರಧಾನ ಮಂತ್ರಿ ಸರಿ ಇಲ್ಲ ಅಂತ ಒಂದು ಹೈಲೈಟ್ ಮಾಡ್ತಾ ಇದ್ದಾರೆ. ಈಗ ಬೇರೆಯವರು ಪ್ರಧಾನಿ ಆಗಿದ ತಕ್ಷಣ ಇಂಥದ್ದೆಲ್ಲ ಸಾಲ್ವ್ ಆಗುತ್ತಾ? ಎಷ್ಟೋ ವರ್ಷದಿಂದ ಎಷ್ಟೋ ಜನ ಪ್ರಧಾನಿ ಆಗಿದ್ದು, ಎಷ್ಟೋ ಪ್ರಾಬ್ಲಮ್ಗಳು ಹಾಗೇ ಉಳ್ಕೊಂಡಿದ್ದೇವೆ. ಇಂಥದ್ದನ್ನೆಲ್ಲ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ.
ಇನ್ನ 3ನೇ ಪಾಯಿಂಟ್ ಹೋಗೋದಾದ್ರೆ ಬಡವರನ್ನ ಸೈಡ್ಗೆ ಮುಚ್ಚಾಕ್ತಾ ಇದ್ದಾರೆ. ಇಲ್ಲಿ ಬಡವರನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇಲ್ಲ. ಹೊರಗಡೆಯಿಂದ VIP-ಗಳಂದ್ರೆ ಇಂಟರ್ನ್ಯಾಷನಲ್ ಫಾರಿನರ್ಸ್ ಬಂದಾಗ ನಮ್ಮ ದೇಶದ ಬಡತನದ ಫೋಟೋ ತೆಗೆದು ಅವರು ಹೈಲೈಟ್ ಮಾಡಿ ತೋರಿಸ್ತಾ ಇದ್ರು. ಇಂಡಿಯಾ ಇನ್ನ ಈ ಲೆವೆಲ್ ಇದೆ, ಈ ಮಟ್ಟದಲ್ಲಿದೆ, ಇಂಡಿಯಾ ಇನ್ನ ತುಂಬಾ ಇಂಪ್ರೂವ್ ಆಗಬೇಕು, ಇಂಡಿಯಾ ತುಂಬಾ ಹಿಂದುಳಿದಿದೆ ಅಂತ ಫೋಟೋ ತೆಗೆದು ತೋರಿಸ್ತಾ ಇದ್ರು. ಅದನ್ನ ಇವರು ಮುಚ್ಚಿ ಇಂಡಿಯಾ ಶ್ರೀಮಂತವಾಗಿದೆ, ಎಲ್ಲೋ ಕೆಲವಷ್ಟು ಕಡೆ ಮಾತ್ರ ಬಡವರು ಅನ್ನೋರು ಇದ್ದಾರೆ, ಅವ್ರನ್ನ ಇಂಪ್ರೂವ್ ಮಾಡೋ ಕೆಲಸದಲ್ಲಿ ಇಂಡಿಯಾ ಇದೆ ಅಂತ ತೋರ್ಸೋ ಕೆಲಸ ಮಾಡಿದ್ದಾರೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಧ್ರುವರಾತೆ ಅವರು, ಇಲ್ಲ ಇಲ್ಲಿ ಬಡವರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಮುಚ್ಚಾಕ್ತಾ ಇದ್ದಾರೆ. ಇಲ್ಲ, ಇನ್ನ ನೆಕ್ಸ್ಟ್ ಅವ್ರು ಮಾಡಿರುವಂತ ಆರೋಪ ಬಂದು ಅವರ ಫ್ಯಾಮಿಲಿನೇ ಅವ್ರನ್ನ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬೇರೆಯವ್ರಿಗೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅವರ ಯಾವುದೇ ಫೋಟೋದಲ್ಲಿ ನೋಡಿ ಅವರ ತಾಯಿ ಮತ್ತೆ ನರೇಂದ್ರ ಮೋದಿ ಅವ್ರನ್ನ ಬಿಟ್ರೆ ಇನ್ಯಾರೋ ಆ ಫೋಟೋಗಳಲ್ಲಿ ಇರೋದಿಲ್ಲ. ಬಿಟ್ರೆ ಕ್ಯಾಮ್ರಾಮ್ಯಾನ್ ಒಬ್ಬ ಕೂತ್ಕೊಂಡು ಫೋಟೋ ತೆಗಿತಾ ಇರ್ತಾರೆ ಅನ್ನೋದು ಬಿಟ್ರೆ ಅವರ ವಿಡಿಯೋಗಳಲ್ಲಿ ಯಾರು ಕೂಡ ಇರೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್. ಯಾಕೆ? ಸಿಂಪಲ್ ಆಗಿ ಬುದ್ಧಂದು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬುದ್ಧ ಅವನ ಹೆಂಡತಿ ಫ್ಯಾಮಿಲಿ ಎಲ್ಲಾರನ್ನೂ ಬಿಟ್ಟು ಹೋದ್ರು, ಕೊನೆಗೆ ಬಂದು ಕ್ಷಮೆ ಕೇಳಿದ್ರು. ನಾನು ಅಲ್ಲಿ ಹೋಗಿದ್ದ ಕಾರಣ ಏನೋ ಒಂದು ಸಾಧನೆ ಮಾಡಿದೆ ಅಂತ. ಯಾಕೆ ಬುದ್ಧ ಬಿಟ್ಟೋದ್ರು ಅಂತಲೂ ಅರ್ಥ ಮಾಡ್ಕೋಬೇಕಾಗತ್ತೆ. ಫ್ಯಾಮಿಲಿ ಅನ್ನೋದು ಒಂದು ಕಮಿಟ್ಮೆಂಟು. ಈಗ ಫ್ಯಾಮಿಲಿಗೆ ಹೇಳ್ಬಿಟ್ಟು ಎಲ್ಲಾದ್ರೂ ಹೋಗ್ತೀವಿ ಅಂದ್ರೆ ಫ್ಯಾಮಿಲಿ ಅವ್ರು ಏನ್ ಹೇಳ್ತಾರೆ, ಯಾಕೆ ಹೋಗ್ತೀಯಾ, ಏನ್ ಮಾಡ್ತೀಯಾ, ಅಲ್ಲಿ ಹೋದ್ಮೇಲೆ ಏನ್ ಗತಿ, ನಿನ್ನ ಸೇಫ್ಟಿ ಏನು, ನಮ್ಮನ್ನ ಯಾರು ನೋಡ್ಕೊಳ್ತಾರೆ, ಈ ತರ ಎಲ್ಲ ಪ್ರಶ್ನೆ ಫ್ಯಾಮಿಲಿ ಅವ್ರು ಮುಂದೆ ಹೇಳ್ತಾರೆ. ಎಕ್ಸಾಂಪಲ್, ನಿಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ರು ಪೊಲಿಟಿಕ್ಸ್ ಹೋಗ್ತೀನಿ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇಲ್ಲ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇಲ್ಲ ಹೈಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಟ್ಕೊಳ್ಳಿ. ಪೊಲಿಟಿಕ್ಸ್ ಹೋಗ್ತೀನಿ ಅಂದ್ರೆ ಏನ್ ಹೇಳ್ತಾರೆ, ಪೊಲಿಟಿಕ್ಸ್ ಯಾಕೆ ಬೇಕಪ್ಪ, ಎಲ್ಲಾದ್ರೂ ಕಂಪ್ನಿ ಕೆಲ್ಸಕ್ಕೆ ಹೋಗು, ನೆಮ್ಮದಿಯಾಗಿ ಜೀವನ ನಡೆಸ್ಬೋದು, ಇರೋ ತನಕ ಆರಾಮಾಗಿರ್ಬೋದು, ಯಾಕೆ ಬೇಕು ಪೊಲಿಟಿಕ್ಸ್ ಅಂತ ಹೇಳ್ತಾರಲ್ಲ. ಅದೇ ರೀತಿ ನೆಗೆಟಿವಿಟಿ ಅನ್ನೋದು ಮನುಷ್ಯನ ಕಾಡುತ್ತೆ. ಫ್ಯಾಮಿಲಿ ಕಮಿಟ್ಮೆಂಟ್ಗಳಲ್ಲಿ ಲಾಕ್ ಮಾಡ್ತಾರೆ. ಅದಕ್ಕೋಸ್ಕರನೇ ಫ್ಯಾಮಿಲಿನ ಬಿಟ್ಟು ನಾನು ದೇಶಕ್ಕೋಸ್ಕರ ಎಲ್ಲಾನು ಬಿಟ್ಟಿದ್ದೀನಿ ಅಂತ ಮೋದಿ ಅವರು ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಹೇಳ್ಕೊಂಡಿದ್ದಾರೆ. ಸೆಕೆಂಡ್ ಪಾಯಿಂಟ್ ಅದರಲ್ಲಿ ಹೇಳ್ಬೇಕಾಗಿರೋದು, ಫ್ಯಾಮಿಲಿ ಕಮಿಟ್ಮೆಂಟ್ಗಳಲ್ಲಿ ಲಾಕ್ ಆದ್ರೆ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈಗ ಅಣ್ಣನ ಮಗ ಆಗಿರ್ಬೋದು, ಅಕ್ಕನ ಮಗ, ತಂಗಿ ಮಗ, ಈ ಥರದವ್ರು ಏನ್ ಮಾಡ್ತಾರೆ, ಅವ್ರ ಮಕ್ಕಳುಗಳಿಗೆ ಅಲ್ಲಿ ಸೀಟ್ ಕೊಡ್ಸು, ಇಲ್ಲಿ ಈ ಕೆಲಸ ಕೊಡ್ಸು, ಇನ್ನೊಂದು ಏನೇನೋ ಪ್ರೆಷರ್ಗಳು ಬರ್ತಾ ಇರುತ್ತೆ. ಪ್ರಧಾನಮಂತ್ರಿ ಅವರ ರಿಲೇಷನ್ ಅಂದಿದ ತಕ್ಷಣ ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಇರುತ್ತೆ ಅಂದ್ರೆ, ಏನೇ ತಪ್ಪಕ್ಕೆ ಸಿಕ್ಕಾಕೊಂಡ್ರು ನಾನು ಪ್ರಧಾನಮಂತ್ರಿ ರಿಲೇಷನ್ನು ಅಂತ ಹೇಳ್ಕೊಳ್ಳೋದು ಫಸ್ಟ್ ನಾರ್ಮಲ್ ಆಗಿ ಸಿಂಪಲ್ ಆಗಿ ನೀವು ರೋಡಲ್ಲಿ ಹೋಗ್ತಾ ಇರುವಾಗ ನೋಡಿ, ಏನೋ ಒಂದು ಆಕ್ಸಿಡೆಂಟ್ ಆಗೋಯ್ತು ನಮ್ಮ ಕಡೆಯಿಂದ, ಯಾರೋ ಒಬ್ಬರು VIP ಮಗನೋ ಇನ್ನೊಬ್ಬನೋ ಅನ್ಕೊಂಡ್ರೆ ಏನ್ ಮಾಡ್ತೀವಿ, ನಾನು ಇವ್ರ ಮಗ, ನಾನು ಇವ್ರ ಕಡೆಯವರು ಅಂತ ಫೋನ್ ಮಾಡಿಸಿ ಟಕ್ ಅಂತ ಕೊಡ್ತೀವಲ್ಲ, ಆ ತರ ಕೇಸ್ಗಳು ಆಗಬಾರ್ದು. ಪ್ಲಸ್ ಪ್ರಧಾನಿ ಅವರು ಎಲ್ಲರನ್ನೂ ದೂರ ಇಟ್ಟಿರೋದು ಈ ಕಾರಣಗಳಿಂದನೇ. ಕಮಿಟ್ಮೆಂಟ್ಗಳಲ್ಲಿ ಲಾಕ್ ಆದ್ರೆ ಅವರ ಗುರಿನ ಮುಟ್ಟೋದಕ್ಕಾಗೋದಿಲ್ಲ ಅನ್ನೋದು ಅವರ ಉದ್ದೇಶ. ನಾವು ಅರ್ಥ ಮಾಡ್ಕೊಳ್ಳೋದು ಬೇರೆ ಬೇರೆ ರೀತಿ ಇರ್ತೀವಿ. ಇನ್ನ ಒಂದು ಪಾಯಿಂಟ್ಗಳು ಹೇಳ್ತಾ ಹೋಗ್ತಾರೆ. ಶ್ರೀಮಂತರನ್ನ ಉದ್ಧಾರ ಮಾಡ್ತಾ ಇದ್ದಾರೆ, ಬಡವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಬಡವ್ರನ್ನೇ ಮೂಲೆ ಗುಂಪು ಮಾಡಿಲ್ಲ, ನಾವು ಮೂಲೆ ಗುಂಪು ಆಗಿದ್ದೀವಿ ಅನ್ಕೊಂಡಿದೀವಿ. ಎಷ್ಟೋ ಜನ ನೋಡ್ಬೋದು, ಯಾರು ಮೂಲೆ ಗುಂಪು ಆಗಿಲ್ಲ, ಎಲ್ಲ ಬದುಕೋದಾರಿಗಳನ್ನ ಕಂಡುಕೊಳ್ತಾ ಇದ್ದಾರೆ, ವ್ಯವಸ್ಥೆಗಳನ್ನ ಮಾಡ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಶ್ರೀಮಂತರನ್ನ ಬೆಳೆಸ್ತಾ ಇದ್ದಾರೆ. ಯಾಕೆ ಅನ್ನೋ ಒಂದು ಪ್ರಶ್ನೆ ಮೂಡಿದಾಗ ಅಲ್ಲಿ ಉತ್ತರ ಸಿಕ್ಕೋದೇನಂದ್ರೆ, ನಮ್ಮ ದೇಶದ GDP ಎಷ್ಟಿತ್ತು, ಪ್ಲಸ್ ಹಿಂದೆ ಅಂದ್ರೆ ನಮ್ಮ ದೇಶದ ಶ್ರೀಮಂತರು ಎಷ್ಟಿದ್ರು, ಈಗ ನಮ್ಮ ದೇಶದ ಸ್ಥಾನಮಾನ ಯಾವ ಲೆವೆಲ್ ಅಲ್ಲಿ ಇದೆ. ಶ್ರೀಮಂತರು ಜಾಸ್ತಿ ಆದಷ್ಟು ಆ ದೇಶಕ್ಕೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹೇಗೆ ಈಗ ಅಮೆರಿಕಾದಲ್ಲಿ ಶ್ರೀಮಂತರು ಜಾಸ್ತಿ ಇರೋದ್ರಿಂದ ಅಮೆರಿಕಕ್ಕೆ ವ್ಯಾಲ್ಯೂ ಜಾಸ್ತಿ ಆಗಿದೆಯೋ, ಆ ಸ್ಥಾನಕ್ಕೆ ಇಂಡಿಯಾ ಅಂದ್ರೆ ಭಾರತನ ಕರ್ಕೊಂಡೋಗೋ ಪ್ರಯತ್ನದಲ್ಲಿ ಇವರು ಕೂಡ ಇದ್ದಾರೆ. ಇನ್ನ ಕೆಲಸ, ನಿರುದ್ಯೋಗ, ಇದು ಒಂದರಲ್ಲಿ ಎಡವಿದ್ದಾರೆ. ಎಂತಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಉದ್ಯೋಗ ಎಲ್ಲರಿಗೂ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದೊಂದು ಕಾರಣದಲ್ಲಿ ಇವರು ಎಡವಿರಬಹುದು. ಕೆಲವೊಂದರಲ್ಲಿ ಎಲ್ಲದರಲ್ಲೂ 100% ಪರಿಪೂರ್ಣತೆಯಿಂದ ಯಾರು ಕೂಡ ಮಾಡ್ಕೊಡೋದಕ್ಕಾಗೋದಿಲ್ಲ. ಪ್ರಯತ್ನ ಮಾಡ್ಬೋದು, ಪರಿಪೂರ್ಣತೆ ಅನ್ನೋದನ್ನು ಯಾರು ಕೂಡ ಕೊಡೋದಕ್ಕಾಗೋದಿಲ್ಲ, ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಈ ರೀತಿ ಎಷ್ಟೋ ಆರೋಪಗಳು ಇವ್ರ ಮೇಲಿದೆ. ಇಂಥ ಆರೋಪಗಳಲ್ಲಿ ಯಾವುದು ಸರಿ ಯಾವುದು ಸುಳ್ಳು ಅಂತ ಅರ್ಥ ಮಾಡಿಕೊಂಡು ಧ್ರುವರಾತೆ ಅವ್ರ ಪ್ರೋಗ್ರಾಮ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದ್ರೆ ಧ್ರುವರಾತೆ ಪ್ರೋಗ್ರಾಮ್ನ ನೋಡೋ ತುಂಬಾ ಜನ ಇರ್ತಾರೆ. ನಾನು ಕೂಡ ಅವ್ರ ಫೇಮಸ್ ಪ್ರೋಗ್ರಾಮ್ಗಳನ್ನೆಲ್ಲ ನೋಡಿದ್ದೀನಿ. ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ರಿಯಾಲಿಟಿ ಅನ್ನೋದಿದೆ. ಆ ರಿಯಾಲಿಟಿ ಇಟ್ಕೊಂಡೆ ನಾನು ಡಿಕ್ಟೇಟರ್ಶಿಪ್ ಅನ್ನೋ ಪ್ರೋಗ್ರಾಮ್ ಬಗ್ಗೆ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ದೆ. ಈ ರೀತಿ ಪ್ರೋಗ್ರಾಮ್ಗಳನ್ನ ನಾವು ಜನ ನೋಡ್ತಾ ಇರ್ತಾರೆ, ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಪ್ಲಸ್ ಇಲ್ಲಿ ಇವರು ಪರ್ಸನ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಏನೋ ಧ್ರುವರಾತೆ ಅವರು ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಎಷ್ಟೋ ವಿಡಿಯೋಗಳು ಈಗ ಬರ್ತಾ ಇರುವಂತ 90% ಅವರ ವಿಡಿಯೋಗಳಲ್ಲಿ ಮೋದಿ ಅವ್ರನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. BJP ನೆಗೆಟಿವ್ ಅಂತ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಒಂದು ಮುಖನ ಧ್ರುವರಾತೆ ಅಂತ ಎಷ್ಟೋ ವಿಡಿಯೋಗಳು ಅದಕ್ಕೆ ಉಟ್ಕೊಂಡ್ಬಿಟ್ಟಿದ್ದೇವೆ.
ಆದಷ್ಟು ಯಾವುದೇ ಪರ್ಸನ್ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ಅವರ ಬಗ್ಗೆ ತಿಳ್ಕೊಳ್ಳಿ. ಅವ್ರು ಇಂತಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಆಗೋ ಪಾಸಿಟಿವ್ ಏನು ನೆಗೆಟಿವ್ ಏನು ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿಯಿಂದ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಪಾಸಿಟಿವಿಟಿನೂ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ. ಅದನ್ನ ತಿಳ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಹೆಚ್ಚು ಕಡಿಮೆ ಕೆಲವಷ್ಟು ಜನ ಸ್ವಾರ್ಥಕ್ಕೋಸ್ಕರ ಮಾಡೋರು ನೆಗೆಟಿವಿಟಿನಲ್ಲೇ ಹೋಗ್ತಾ ಇರ್ತಾರೆ. ಸ್ವಾರ್ಥಕ್ಕೋಸ್ಕರ ಮಾಡೋರು, ಸಮಾಜಕ್ಕೋಸ್ಕರ ಮಾಡೋರು ಯಾರು ಕೂಡ ನೆಗೆಟಿವಿಟಿನಲ್ಲಿ ಇರೋದಿಲ್ಲ. ಆದಷ್ಟು ಪಾಸಿಟಿವಿಟಿನಲ್ಲಿ ಇರ್ತಾರೆ, ಬಟ್ ಆದ್ರೆ 100% ಪಾಸಿಟಿವಿಟಿನಲ್ಲಿ ಇರೋದಕ್ಕಾಗೋದಿಲ್ಲ. ಒಂದು 10% ಆದ್ರೂ ವೇರಿಯೇಷನ್ ಅನ್ನೋದು ಪರ್ಸನಲ್ ಇದ್ದೇ ಇರುತ್ತೆ. ಇದೇ ಹೇಳಿದ್ದು, ಭೂಮಿ ಮೇಲೆ ಮನುಷ್ಯ ಅನ್ನೋ ಹುಟ್ಟಿದ ಮೇಲೆ ಯಾರು ಕೂಡ ಪಕ್ವವಾಗಿ ಹುಟ್ಟೋದಿಲ್ಲ. ಈವನ್ ದೇವರುಗಳು ಕೂಡ ಮಿಸ್ಟೇಕ್ ಅನ್ನೋದನ್ನು ಮಾಡಿರುವಾಗ ಮನುಷ್ಯ ಯಾವ ಲೆಕ್ಕ ಅರ್ಥ ಮಾಡ್ಕೋಬೇಕಷ್ಟೇ. ಈ ರೀತಿ ಎಷ್ಟೋ ಪ್ರೋಗ್ರಾಮ್ಗಳು ಬರ್ತಾ ಇರುತ್ತೆ, ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇರ್ತೀವಿ. ನಾನು ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.